ಬಳ್ಳಾರಿಯಲ್ಲಿ ಕಡಿಮೆಯಾಗ್ತಿಲ್ಲ ರೆಡ್ಡಿ ಸಹೋದರರ ಮುನಿಸು. ಶ್ರೀರಾಮುಲುಗೆ ಹಿನ್ನಡೆಯಾಗುತ್ತಾ ಅಣ್ತಮ್ಮಂದಿರ ಅಸಮಾಧಾನ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದಾಯ್ತು. ಶ್ರೀರಾಮುಲು ರೆಡ್ಡಿ ಒಂದಾಗಿದ್ದು ಆಯ್ತು. ಆದರೆ ಅಲ್ಲಿ ಸ್ವಲ್ಪ ಭಯ ಕಾಡಬಹುದು. ಯಾಕಂದ್ರೆ ಅಣ್ತಮ್ಮಂದಿರ ನಡುವಿನ ಅಸಮಾಧಾನ ಹಾಗೇ ಇದೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಿದ್ರು ಕೂಡ ಸೋಮಶೇಖರ್ ರೆಡ್ಡಿ ಬೇಸರ ಹಾಗೆ ಮುಂದುವರೆದಿದೆ. ಯಾಕಂದ್ರೆ ಕೆಆರ್ಪಿಪಿ ಬಿಜೆಪಿ ಜಂಟಿ ಸಮಾವೇಶಕ್ಕೆ ಗೈರಾಗಿದ್ದಾರೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ. ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಅಸಮಾಧಾನ ಇರೋದು ತೋರಿಸಿಕೊಂಡಿದ್ದಾರೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಕೆಆರ್ಪಿಪಿಯಿಂದ ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಅರುಣಾಲಕ್ಷ್ಮಿ ಸ್ಪರ್ಧೆ ಮಾಡಿದ್ರು. ವೋಟ್ ಡಿವೈಡ್ ಆಯಿತು. ಅದು ಕಾಂಗ್ರೆಸ್ಗೆ ಭರ್ಜರಿ ಲಾಭ ಆಯಿತು. ನಾರಾ ಭರತ್ ರೆಡ್ಡಿ ಗೆಲುವನ್ನು ಸಾಧಿಸಿದ್ರು. ನನ್ನ ಸೋಲಿಗೆ ಜನಾರ್ದನ್ ರೆಡ್ಡಿನೇ ಕಾರಣ ಅನ್ನೋದು ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರ ಆರೋಪ. ಹಾಗಾಗಿ ಅಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಕೆಆರ್ಪಿಪಿ ಮತ್ತು ಬಿಜೆಪಿ ಜಂಟಿಯಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಸೋಮಶೇಖರ್ ರೆಡ್ಡಿ ಅವರು. ಸೈಲೆಂಟ್ ಆಗಿಬಿಟ್ರು. ಅವರು ಸೋತ ಮೇಲೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅರುಣಾಲಕ್ಷ್ಮಿ ಅವ್ರನ್ನ ಅವತ್ತು ಕೆಆರ್ಪಿಪಿಯಿಂದ ಕಣಕ್ಕಿಳಿಸದೇ ಇದ್ದಿದ್ರೆ ಖಂಡಿತವಾಗ್ಲೂ ಟಫ್ ಫೈಟ್ ಅಂತೂ ಆಗ್ತಾ ಇತ್ತು. ಸೋಲ್ತಿದ್ರೋ ಗೆಲ್ತಿದ್ರೋ ಗೊತ್ತಿಲ್ಲ. ನೆಕ್ ಟು ನೆಕ್ ಫೈಟ್ ಆಗ್ತಾ ಇತ್ತು. ತನ್ನನ್ನು ಸೋಲಿಸಬೇಕು ಅಂತಲೇ ನಮ್ಮ ಸಹೋದರ ಅವರ ಧರ್ಮಪತ್ನಿಯನ್ನು ಕಣಕ್ಕಿಳಿಸಿದ್ದು ಅನ್ನೋದು ಅವರ ಭಾವನೆ ಈಗ. ಆದರೆ ಈಗ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದಿದ್ದಾರೆ, ಮತ್ತೆ ಮಾತೃಪಕ್ಷಕ್ಕೆ. ಆದರೂ ಅಣ್ತಮ್ಮಂದಿರ ನಡುವಿನ ಮುನಿಸು ಹಾಗೇ ಇದೆ ನೋಡಿ. ಕರುಣಾಕರ್ ರೆಡ್ಡಿ ಇರ್ಬೋದು, ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, 3 ಜನ ಕೂಡ ಅಣ್ತಮ್ಮಂದಿರು. ಮೊದಲಿದ್ದಂಥ ಬಾಂಧವ್ಯ ಈಗಿಲ್ಲ. ಅವರು ಜೈಲಿಗೆ ಹೋಗಿ ಬಂದಮೇಲೆ ಅದು ಯಾವುದು ಹಾಗೆ ಉಳಿದಿಲ್ಲ. ಹುಟ್ಟುತ್ತ ಅಣ್ತಮ್ಮಂದಿರು, ಬೆಳೆಯುತ್ತ ದಾಯದಿಗಳು, ಹಾಗಿದೆ ಪರಿಸ್ಥಿತಿ ಅವರು. ಶ್ರೀರಾಮುಲುಗೆ ಇದರಿಂದ ಎಫೆಕ್ಟ್ ಆಗುತ್ತಾ? ಖಂಡಿತವಾಗ್ಲೂ ಆಗೋ ಸಾಧ್ಯತೆಗಳಿದ್ದಾವೆ. ಈಗ ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಏನೋ ಸಿಕ್ತು, ಕೆಆರ್ಪಿಪಿ ಸಿಕ್ತು. ಈಗ ಅಲ್ಲಿ ಸೋಮಶೇಖರ್ ರೆಡ್ಡಿ ಅಖಾಡೆ ಕೇಳಬೇಕಲ್ವಾ? ಅವ್ರ ಪರವಾಗಿ ಪ್ರಚಾರಕ್ಕೆ ಬರಬೇಕಲ್ವಾ? ಈಗ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕೈ ಜೋಡಿಸಿದ್ರು. ಚಡ್ಡಿ ದೋಸ್ತುಗಳು ಮತ್ತೆ ಒಂದಾದ್ರು. ಕರುಣಾಕರ್ ರೆಡ್ಡಿ ಎಲ್ಲಿದ್ದಾರೆ? ಪತ್ತೆನೇ ಇಲ್ಲ. ಸೋಮಶೇಖರ್ ರೆಡ್ಡಿ ಕೂಡ ಅಷ್ಟೇ, ಯಾವ ಸಭೆಗಳಿಗೂ ಹೋಗ್ತಿಲ್ಲ, ಕಾರ್ಯಕ್ರಮಗಳಿಗೂ ಹೋಗ್ತಿಲ್ಲ. ಶ್ರೀರಾಮುಲು ವಿರುದ್ಧ ಅವರು ಮುನಿಸ್ಕೊಂಡಿರಬಹುದು. ಯಾಕಂದರೆ ಅವರ ಸಹೋದರ ಬಿಜೆಪಿಗೆ ಸೇರ್ಪಡೆ ಆಗಿದ್ದರಿಂದಾಗಿ ನಮ್ಮ ಪಕ್ಷದ ವಿರುದ್ಧವೇ ಅವರು ಕಣಕ್ಕಿಳಿಸಿದ್ರು ಅಭ್ಯರ್ಥಿನ, ನಮ್ಮನ್ನು ಸೋಲಿಸಿದ್ರು. ನೀವು ಮತ್ತೆ ಅವ್ರ ಜೊತೆನೇ ದೋಸ್ತಿ ಮಾಡ್ತಿದ್ದೀರಲ್ಲ ಅನ್ನುವಂಥ ಭಾವನೆ ಅವರಲ್ಲಿ ಇರಬಹುದು. ಹಾಗಾಗಿನೇ ಈಗ ಅಣ್ತಮ್ಮಂದಿರ ನಡುವೆ ಇರುವಂತಹ ಮುನಿಸು ಶ್ರೀರಾಮುಲು ಅವರ ಗೆಲುವಿಗೆ ಪೂರಕವಾಗುವುದಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ತಾರೋ ಗೊತ್ತಿಲ್ಲ. ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇಲ್ಲಿವರೆಗೂ ಮುಖಾಮುಖಿ ಆಗಿಲ್ಲ. ಅವರು ಬಹಳ ವರ್ಷಗಳಾಯಿತು ಒಟ್ಟಿಗೆ ಕಾಣಿಸ್ಕೊಂಡು ಅಣ್ತಮ್ಮಂದಿರು. ಈಗ ರೆಡ್ಡಿ ಬ್ರದರ್ಸ್ ಅಲ್ಲೇನಾದರೂ ಮತ್ತೆ ಒಂದಾಗದೇ ಇದ್ದರೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಎಫೆಕ್ಟ್ ಆಗೋ ಸಾಧ್ಯತೆಗಳು ಇದ್ದಾವೆ. ಶ್ರೀರಾಮುಲು ಅವರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ, ರೆಡ್ಡಿ ಸಹೋದರರ ಜೊತೆಗೆ. ಆದರೆ ಅವ್ರು ಚೆನ್ನಾಗಿರ್ಬೇಕಲ್ವಾ? ಈಗ ಸೋತಿರುವಂತಹ ಆ ಸೇಡು, ಆ ಮುಜುಗರ, ಅದೆಲ್ಲವೂ ಕೂಡ ಹಾಗೇ ಇದೆ. ಅವರು ಸೋತ ಮೇಲಂತರೂ ಕೂಡ ಶ್ರೀರಾಮುಲು ಜೊತೆಗೂ ಕೂಡ ಗುರುತಿಸ್ಕೊಂಡಿಲ್ಲ. ಅವರು ಆ್ಯಕ್ಟಿವ್ ಆಗಿ ಓಡಾಡ್ತಾನೆ ಇಲ್ಲ. ಅವರು ಈ ರಾಜಕೀಯ ಸಾಕಪ್ಪ ಸಾಕು ಅಂತ ಅನಿಸ್ಬಿಟ್ಟಿದೆ ಅವರಿಗೆ. ಕಾರಣ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿ ಅರುಣಾಲಕ್ಷ್ಮಿಯವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ದು ಅವರ ಸೋಲಿಗೆ ಕಾರಣ ಆಯಿತು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ದಿದ್ರೆ ಇವ್ರ ಪರವಾಗಿ ಏನಾದರೂ ರಿಸಲ್ಟ್ ಬರ್ಬೋದಿತ್ತೇನೋ. ಅದು ಕಾಂಗ್ರೆಸ್ಗೆ ಲಾಭ ಮಾಡಿಕೊಡ್ತು. ಬೇಕು ಅಂತಲೇ ಅರುಣಾಲಕ್ಷ್ಮಿಯವ್ರನ್ನ ಕಣಕ್ಕಿಳಿಸಿದ್ರು ಅನ್ನೋ ಆರೋಪ ಇವ್ರದ್ದು. ಸಹೋದರನ ಮೇಲೆ ಏನಾದರೂ ಕನಿಕರ ಇದ್ದಿದ್ರೆ, ಕರುಣೆ ಇದ್ದಿದ್ರೆ, ಆತ ಸೋಲ್ಬಾರ್ದು ಅನ್ನುವಂಥ ಉದ್ದೇಶ ಏನಾದರೂ ಇದ್ದಿದ್ರೆ ಜನಾರ್ದನ್ ರೆಡ್ಡಿ ಅವತ್ತು ಕೆಆರ್ಪಿಪಿಯಿಂದ ಅಭ್ಯರ್ಥಿ ಹಾಕ್ತಾ ಇರಲಿಲ್ಲ. ನೋಡಿ, ಅವರ ನಡುವಿನ ಸಂಬಂಧಗಳು ಹಳಸಿ ಹೋಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಈಗ ಸೋಮಶೇಖರ್ ರೆಡ್ಡಿ ಅವ್ರನ್ನ ಕರೆಸಿ ಮನವೊಲಿಸಬಹುದು. ಯಾಕಂದರೆ ತಮ್ಮ ಆಪ್ತ ಗೆಳೆಯ ಶ್ರೀರಾಮುಲು ಅಖಾಡದಲ್ಲಿ ಇದ್ದಾರೆ. ಶ್ರೀರಾಮುಲು ಅವರು ಕೂಡ ನಿರಂತರವಾಗಿ ಟಚ್ಚಲ್ಲಿ ಇರ್ತಾರೆ ಅವರು ಸಹಜವಾಗಿ. ಆದರೆ ಅವ್ರ ಮಾತು ಕೇಳ್ತಾರಾ ಇಲ್ವಾ? ಆಗಿರುವಂಥ ಮುಜುಗರ, ಆ ಸೋಲು, ಆ ಕಹಿ ನೆನಪು ಇನ್ನೂ ಕೂಡ ಸೋಮಶೇಖರ್ ರೆಡ್ಡಿ ಮರೆತಿಲ್ಲ.